ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟು ಹಾಗೆ ಫ್ಲಾಟ್ ಆಗಿದೆ. -35ರಿಂದ -10 ಪಾಯಿಂಟ್ ಅಲ್ಲಿ ಇದೆ. ಒಂದು ₹90 ಗೋಲ್ಡ್ ತಿರ್ಗಾ ಇಳಿದಿದೆ. ಈಗ ₹14,230. ಚೈನಾದಲ್ಲಿ ಈಗ ಲೂನಾರ್ ಹಾಲಿಡೇಸು, ಅದರಿಂದ ವೀಕ್ ಆಗಿದೆ. ಇನ್ನೂ ಕೂಡ ವೀಕ್ ಆಗ್ಬೋದು. ಎಷ್ಟು ಜನ ಕೇಳ್ತಾ ಇರ್ತೀರಾ ಚಿನ್ನ ಇಳಿಯತ್ತಾ ಅಂತ. ಮ್ಯಾಕ್ಸಿಮಮ್ ₹1,000 ಇಳಿಬೋದು, 15,000 ವರೆಗೂ ಹೋಗ್ಬೋದು. ಬಟ್ ಹೋಗುತ್ತಾ ಖಂಡಿತವಾಗ್ಲೂ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ₹1,200 ವರೆಗೂ ಚಿನ್ನ ಇಳಿಬಹುದು. 12 ಫ್ಲೋರ್ ಅಂತ ನಾನು ಅನ್ಕೋತಾ ಇದ್ದೀನಿ. ವೈಲೆಂಟ್ ಮೂವ್ ಅಪ್ ಅಂಡ್ ಡೌನ್ ಇರುತ್ತೆ. ಚಿನ್ನ ಒಂದು ಮಾನಿಟರಿ ಮೆಟಲ್, ಅದನ್ನ ಮರೆತು ಬಿಡಬೇಡಿ. ಸಿಲ್ವರ್ನ ಇವರು 260 ಅಂತ ಹೇಳ್ತಾ ಇದ್ದಾರೆ. 260 ಅನ್ನೋದೆಲ್ಲ ಕತೆ. ಯಾಕಂದ್ರೆ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ $72 ನೋಡಿದೆ. $72 ಅಂತ ಅಂದ್ರೆ ₹210 ₹205. ಸೊ ನಾನು ಹೇಳ್ದಂತ ₹2,00,000 ಅದು ತಿರುಗಾ ಬಂದಿದೆ. ನಡಿ ಹೋಗಿ ₹5 ಇಟ್ಕೊಳ್ಳಿ, ₹2,05,000 ಬಂದಿದೆ. ಇನ್ನೂ ಕೂಡ ಬೆಳ್ಳಿ ಇಳಿಯತ್ತೆ. ಎಲ್ಲೋ ರಿಪೋರ್ಟ್ ಓದಿದ ತರ ಈ ಎಲ್ಲಾ ಕಮಾಡಿಟಿ ರ್ಯಾಲಿನೂ ಓವರ್ ಅಂತ. ನನಗೆ ಬೇರೆ ಕಮಾಡಿಟಿ ಬಗ್ಗೆ ಎಲ್ಲ ಗೊತ್ತಿಲ್ಲ. ಗೋಲ್ಡನ್ನು ಸೇರಿಸಿದ್ರು. ಗೋಲ್ಡ್ ಬೇರೆದು ಬೇರೆನೆ. ಗೋಲ್ಡ್ ಪ್ರಕಾರ ಈಗ ಅಮೆರಿಕಾದ ಮಾನಿಟರಿ ಪಾಲಿಸಿ, ಅಮೆರಿಕಾದಲ್ಲಿ ಇರುವಂಥ ಇನ್ಫ್ಲೇಷನು ಇದೇನೇ ಗೋಲ್ಡ್ನ ಡಿಸೈಡ್ ಮಾಡುತ್ತೆ. ಜಿಯೋ ಪಾಲಿಟಿಕ್ಸು ಗೋಲ್ಡ್ನ ಡಿಸೈಡ್ ಮಾಡುತ್ತೆ. ಸೊ ಚೈನಾ ಅಮೆರಿಕಾ ರಿಲೇಷನ್, ಚೈನಾ ರಷ್ಯಾ ಅಮೆರಿಕಾ ಈಕ್ವೇಷನ್, ಅಲ್ಲಿ ಇರುವಂಥ ಅಮೆರಿಕಾದ ಬಾರೋಯಿಂಗ್ಸ್, ಜಪಾನ್ನ ಬಾರೋಯಿಂಗ್ಸ್, ಕರೆನ್ಸಿ ಮೂವ್ಮೆಂಟ್ಸ್ ಇದೇನೆ ಗೋಲ್ಡ್ನ ಡಿಸೈಡ್ ಮಾಡುತ್ತೆ. ಗೋಲ್ಡ್ಗೂ ಬೇರೆ ಕಮಾಡಿಟಿಗೂ ಸಂಬಂಧ ಅನ್ನೋದಿಲ್ಲ. ಈಗ ಸದ್ಯಕ್ಕೆ ಗೋಲ್ಡು ಫ್ಲಾಟ್ ಟು ವೀಕ್ ಆಗಿರುತ್ತೆ. ಕೆವಿನ್ ವಾರ್ಸ್ ಸೆಲೆಕ್ಟ್ ಆಗಿ ಬಂದ ಮೇಲೆ 2 ಸಲ ರೇಟ್ ಕಟ್ ಮಾಡಿದ್ರು ಅಂತಂದ್ರೆ ಅಲ್ಲಿಂದ ಒಂದು ₹2,000 ಏರುತ್ತೆ. ಏನೇ ಗೋಲ್ಡ್ನ ರಿಯಲ್ ಫೀಲಿಂಗ್. ಇದು ಇವತ್ತು ಇರುವಂತ ಟ್ರೆಂಡ್. ಇದರ ಮಧ್ಯದಲ್ಲಿ ಇರಾನಲ್ಲಿ ನಿನ್ನೆ ಮಾತುಕತೆಯನ್ನ ಶುರು ಮಾಡಿದ್ದಾರೆ. ಇರಾನ್ ಏನಾದ್ರೂ ಗುಂಡು ಹಾಕಿದ್ರು ಅಂತ ಅಂದ್ರೆ ರೇಟ್ಗೆ ಏಟ್ ಬೀಳುತ್ತೆ. ಇನ್ನೊಂದು ನ್ಯೂಸ್ನ ಕೂಡ ಓದಿದ್ದೆ. ಟ್ರಂಪ್ ಹೆವಿಯಾಗಿ ಈ ವಾರ್ಗೆ ಹೋಗಿದ್ದು, ಅದು ವೆನಿಜುಲಾ ವಾರು. ಲ್ಯಾಂಡ್ ಅಲ್ಲಿ ಟ್ರೂಪ್ಸ್ನ ಇಳಿಸಿರುವಂಥದ್ದು, ಇರಾನಲ್ಲಿ ಹಡಗುಗಳನ್ನ ನಿಲ್ಲಿಸಿರುವಂಥದ್ದು, ಇದೆಲ್ಲ ಭಯಂಕರವಾಗಿ $billions ಖರ್ಚಾಗ್ತಾ ಇದೆ. ಅದನ್ನೆಲ್ಲ ತೆರಿಗೆ ದುಡ್ಡಲ್ಲಿ ಹಾಕಿದ್ರೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಅಲ್ಲ, ತಗೊಂಡೇ ಖರ್ಚು ಮಾಡ್ತಾ ಇದ್ದಾರೆ. ಇದರಿಂದ ಅವರ ಡೆಫಿಸಿಟ್ ಏರುತ್ತೆ, ಬೆಲೆ ಏರಿಕೆಗಳು ಆಗತ್ತೆ. ಅದು ಚಿನ್ನಕ್ಕೆ ಒಳ್ಳೆಯದು. ಬಟ್ ಅದು ಕೂಡಲೇ ಇವತ್ತು ಮಾಡಿ ನಾಳೆಗೆ ರಿಯಾಕ್ಷನ್ ಬರೋದಿಲ್ಲ. ಇದೆಲ್ಲ ಆಮೇಲೆ ರಿಯಾಕ್ಷನ್ ಬರುತ್ತೆ. ಡಾಲರು $90.70 ಇದೆ. ಇವತ್ತು IT-ಗೆಲ್ಲ ಸ್ವಲ್ಪ ಏಟು. ಮೇಲೆ ಏರಿಸಿದ್ದಂಥದ್ನೆಲ್ಲ ಇವತ್ತು ಇಳುಕಿದ್ದಾರೆ. ಇನ್ಫೋಸಿಸ್, TCS, ವಿಪ್ರೋ, ಟೆಕ್ ಮಹೀಂದ್ರಾ ಎಲ್ಲದಕ್ಕೂ ಏಟು. ಅದೇ ಥರ $400 ಮೇಲೆ ದಾಟಿ ಲೈಟಾಗಿ ಕರೆಕ್ಟ್ ಆಗಿದೆ ಹಲ್ಯಾನ್ಜಾನಸ್ಸು. ITC ಅಂತ 1.5% ಏರಿದೆ. ಇದು ಏರಿದ್ದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ನಾವು ನೋಡೋಣ. ಓವರಾಲ್ ಆಗಿ ಇವತ್ತಿರುವಂಥ ಮಾರ್ಕೆಟ್ ಏನೋ ಅದನ್ನ ಹೇಳಿದ್ದೀನಿ. ಗೋಲ್ಡ್ 1 ಲಕ್ಷಕ್ಕಿಂತ ಕೆಳಗಡೆ ಹೋಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಆ ರೀತಿಯಾದ ಒಂದು ಪಾಸಿಬಿಲಿಟಿ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಒಂದು ಫೆನ್ಸಿ ಬೈಯಿಂಗ್ ಒಳಗಡೆ ಬರುತ್ತೆ. ₹500 ಬಿದ್ದರೆ ಒಂದು ದೊಡ್ಡ ಸೇಲ್ಸು ಇಂಪ್ರೂವ್ ಆಗುತ್ತೆ. ಹಾಗೆ ರೂಪಾಯಿ ಕೂಡ ವೀಕನ್ ಆಗುತ್ತೆ. ಅದನ್ನೆಲ್ಲ ನೋಡ್ದಂಗೆ ಹೇಳ್ತಾ ಇದ್ದಾರೆ. ITC ಸಿಗರೇಟ್ ಬೆಲೆ ಏರಿಸ್ತಾ ಇದ್ದಾರೆ ಅನ್ನೋದ್ರಿಂದ ನಿನ್ನೆನೂ ಇವತ್ತು ಸೇರಿ 4.5% ಏರಿದೆ. ITC ಇನ್ಫೋಟೆಕ್ ಏನ್ ಮಾಡಿದ್ದಾರೆ ಅಂತಂದ್ರೆ ಮೆಲ್ಬೋರ್ನಲ್ಲಿ ಒಂದು ಹಬ್ನ ತೆಗೆದಿದ್ದಾರೆ. ವೈಸ್ ಚೇರ್ಮನ್ ಶಿವಕುಮಾರ್ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಒಂದು ಅಗ್ರಿ ಹೈಟೆಕ್ ಸೆಂಟರ್ ಕೂಡ ಆರಂಭಿಸ್ತಾ ಇದ್ದಾರೆ. ಆಸ್ಟ್ರೇಲಿಯಾದಿಂದ ಅದನ್ನ ಈಗ ಎಕ್ಸ್ಪೋರ್ಟ್ಸ್ ಮಾಡ್ತಾ ಇದ್ದಾರೆ. ಅದನ್ನ ಯಾವ ಊರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಇದಕ್ಕೂ ಮುಂಚೆ ನೀವು ಆಸ್ಟ್ರೇಲಿಯಾಗೂ ಇಂಡಿಯಾಗೂ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಕೈ ಆಗಿತ್ತು. ಅದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ITC ಅಲ್ಲಿಗೆ ಹೋಗಿದ್ದಾರೆ. ಇದರಿಂದಾನೇ ನಾನು ನಿಮ್ಗೆ ಹೇಳ್ತೀನಿ, ನಾವು ITC ಮೇಲೆ ಕಣ್ಣಿಟ್ಟೇ ಇರಬೇಕು. ಯಾವ ಕಂಪನಿ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಟಾಟಾ ಈ ಥರ ಮಾಡ್ತಾರೆ, ಆದರೆ ಟಾಟಾ ಇಂಟರ್ನ್ಯಾಷನಲಿ ಒಂದು ಅನ್ಲಿಸ್ಟೆಡ್ ಕಂಪನಿನ ಇಟ್ಕೊಂಡು ಮಾಡ್ತಾರೆ. ಡಾಕ್ಟರ್ ರೆಡ್ಡಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ನೋವಾರ್ ನಾರ್ಡಿಸ್ನ ವಿಗೋವಿನ 60% ಕಮ್ಮಿಯಾಗಿ ಇಳಿಸ್ತಾ ಇದ್ದಾರೆ. ಇಂಡಿಯಾದಲ್ಲಿ ಇವತ್ತು ವಿಗೋವಿ 10,550ಕ್ಕೆ ಮಾರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ 5,000ಕ್ಕೆ ಅಥವಾ 4,000ಕ್ಕೆ ಡಾಕ್ಟರ್ ರೆಡ್ಡಿ ಏನು ಹೇಳ್ತಾರೆ ಅಂತಂದ್ರೆ ಒಂಜೋರನ್ನ ಇಂಡಿಯಾದಲ್ಲಿ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಜೊತೆ ಅವ್ರಿಗೆ ಆಲ್ರೆಡಿ ಒಂದು ಟೈಅಪ್ ಇದೆ ಅನ್ನೋದನ್ನ ನಿಮಗೆ ಹೇಳಬೇಕಾಗಿರೋವಂಥದ್ದು ನನ್ನ ಕರ್ತವ್ಯ. ಪ್ಲಾನ್ ಆಗಾಗ ನಾವು ಕನ್ಸಿಡರ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ವಿ. ಝೈಡರ್ ಲೈಫ್ ಸೈನ್ಸಸ್ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ₹990ಗೆ ಒಂದು ಲೋ ಕಾಸ್ಟ್ ಬ್ರೀದಿಂಗ್ ಡಿವೈಸ್ನ ಅನೌನ್ಸ್ ಮಾಡಿದ್ದಾರೆ. ತುಂಬಾ ಜನ ಆಸ್ಮಾ, ವೀಸಿಂಗ್ ಎಲ್ಲ ಇರುವಂಥವರಿಗೆ
ಬ್ರೀದಿಂಗ್ ಡಿಫಿಕಲ್ಟಿ ಇರುವಂಥವರಿಗೆ ಇದು ಒಳ್ಳೆ ಸುದ್ದಿ. ಟಾಟಾ ಪ್ಯಾಸೆಂಜರ್ ವೆಹಿಕಲ್ ಈ ಒಂದು ತಿಂಗಳಲ್ಲಿ 9% ಏರಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಟಾಟಾ ಕಮರ್ಷಿಯಲ್ ವೆಹಿಕಲ್ ಕೂಡ ಏರಿದೆ ಅಂತ ಹೇಳಿದ್ರು. ಈ ಏರಿಳಿತಗಳೆಲ್ಲ ಏನೂ ಅಲ್ಲ, ಇದಕ್ಕಿಂತ ಮೇಲೆ ಕೂಡ ಏರುತ್ತೆ. ಅದಕ್ಕೆ ಹಲವು ಕಾರಣಗಳನ್ನ ಹೇಳ್ತಾರೆ. ಈ ಗಾಡಿ ಮಾರ್ತು, ಈ ಗಾಡಿ ಮಾರಿಲ್ಲ, ಕ್ಯಾಶ್ ಫ್ಲೋ ಏರುತ್ತೆ, ಅದು ಇದು ಅಂತ. ನಿಮಗೆ ಯಾವತ್ತೋ ನಾನು ಹೇಳಿದೆ, ಇದು ಸ್ಪೀಟ್ ಆಗಿ ಬೇರೆ ಆಗಿ ಏರದೆ ಅನ್ನೋದನ್ನ ನಿಮಗೆ ಮುಂಚೆನೆ ಹೇಳಿದ್ದೀನಿ. ಅದರಿಂದ ನಾವು ರಿಯಲ್ ಮಿರರ್ನ ನೋಡಿ ನಾವು ಇದಕ್ಕೆ ಕಾರಣಗಳನ್ನ ಹೇಳೋದು ಬೇಡ. ಮಾರುತಿ ಸುಜುಕಿ ಏನು ಮಾಡಿದ್ದಾರೆ ಅಂತಂದ್ರೆ, ಈ ವಿಟಾರನ್ನ 10 ಲಕ್ಷ ರೂಪಾಯಿಗೆ ಇಳಿಸ್ತಾ ಇದ್ದಾರೆ. 999 ಪ್ಲಸ್ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಇದರಿಂದ ಇವಿ ಫೇವರ್ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದ್ದು ನಡೆದೋಯ್ತು. ಆಟೋ ವೆಹಿಕಲ್ ಮಾರ್ಕೆಟಲ್ಲಿ ಏನು ನಡೆದೋಯ್ತು ಸರ್, ನೀವೇನು ಹೇಳಿದ್ರಿ, ಏನು ನಡೀತು ಅಂತ ಕೇಳ್ತೀರಾ? ಸಿಂಪಲ್ ಆಗಿ ಒಂದೇ ಒಂದು ವಿಷಯನೇ ಹೇಳಿದೆ ನಿಮಗೆ. ಸರ್ ನೀವು ಹೇಳ್ದಂಗೆ ನಡೆದೋಯ್ತು ಅಂತ ತುಂಬ ಜನ ಹೇಳಿದ್ರು. ಏನು ಅಂತಂದ್ರೆ, ಒಂದು ಹೈ ಬೇಸ್ ಹೋಗುತ್ತೆ, ಆ ಬೇಸ್ ಅಲ್ಲೇ ನಿಂತು ಬಿಡತ್ತೆ. ಅದಾದ್ಮೇಲೆ 3 to 6% ಅಷ್ಟೇ ಆಟೋ ಗ್ರೋ ಆಗುತ್ತೆ ಅಂತ ಹೇಳಿದ್ದೆ. ಎಸ್.ಟಿ ಕಡಿಮೆ ಮಾಡಿದ್ರು, ಹೆವಿಯಾಗಿ ಒಂದು ಕಾರ್ ಸೇಲ್ಸ್ ಪಂಪ್ ಆಯ್ತು. ಆ ಗುಂಪಿಂದ ಇನ್ಮೇಲೆ 3% ಅಷ್ಟೇ ಏರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಹೈ ಬೇಸ್ ಎಫೆಕ್ಟ್ ಪಿಕ್ಕಿನ್ ಆಗ್ಬಿಡತ್ತೆ. ಸೊ ಈಗ ಹೇಳೋದು ಏನು ಅಂತಂದ್ರೆ, ಆ ಒನ್ ಟೈಮ್ GST ತೆಗೆದ್ರಿ ಅಂತಂದ್ರೆ ಇದು ಅಷ್ಟೇನೆ ಅಂತ ಹೇಳ್ತಾರೆ. ದಟ್ ಈಸ್ ಈ ಗ್ರೋತ್ ಇಷ್ಟೇ ಅಂತ. ಓಲಾ ಎಲೆಕ್ಟ್ರಿಕ್ 27 ರೂಪಾಯಿ ಆಗೋಯ್ತು. ಯಾಕೆ ಅಂತಂದ್ರೆ ಇಲ್ಲಿ ಸಿಟಿ ಅಯ್ಯೋ ಇದು ಇಷ್ಟೇನೆ ಅಂತ ಹೇಳಿದ್ರು. ಈಗ ನಮ್ಮ ಸಿಟಿ ಇವತ್ತೇನು ಹೇಳ್ತಾ ಇದೆ, ಅವ್ರ ಹತ್ರ ಈ ಪಬ್ಲಿಕ್ ಇಶ್ಯೂ ಹಾಕ್ದಾದ್ಲೇ ನಾವು ಹೇಳಿದ್ವಿ 22 ರೂಪಾಯಿ 28 ರೂಪಾಯಿ ಇದೆ, ಏಳು ಕೆಳಗೂ ಹೋಗ್ತಾ ಇದೆ. ಈ ಸ್ಟ್ರಾಟಜಿನಲ್ಲಿ ಫ್ಲಿಪ್ಕಾರ್ಟ್ ಮಾಡೋದೆಲ್ಲ ಒಂದು ಕಾರಣ ಅಂತ ಹೇಳ್ತಾ ಇದ್ದಾರೆ. ಸಿಕ್ಲಿ ಕಂಪನಿ ದಿವಾಳಿ, ಕಂಪನಿಗೆ ಯಾವಾಗ ನೀವು ದೊಡ್ಡ ಬೀಗ ಹಾಕ್ತೀರಾ ಅಂತ ಅನ್ನೋದೇ ಒಂದು ಕಾರಣ. ಅದರಿಂದ ಕಂಪನಿನ ಮುಚ್ಚಿಬಿಡಿ. ಅದಾದ್ಮೇಲೆ ಹೈಪರ್ ವೋಲ್ಟ್ ಡೇಟಾ ಸೆಂಟರ್ ಮಿಷನ್ನ ECS ಹೇಳಿದ್ದಾರೆ. ಇಂಡಿಯಾದಲ್ಲೇ ಲಾರ್ಜೆಸ್ಟ್, ಪ್ರಪಂಚದಲ್ಲೇ ಒನ್ ಆಫ್ ದಿ ಲಾರ್ಜೆಸ್ಟ್ ಡೇಟಾ ಸೆಂಟರ್ನ ECS ಕಟ್ತಾ ಇದ್ದಾರೆ. FMCG ಡಿಲೇನ 5% ಏರಿಸ್ತಾ ಇದ್ದಾರೆ. GST ನಮಗೆ ಹೋಗ್ಬಿಡ್ತು, ನಾವು 5% ಏರಿಸ್ತೀವಿ ಅಂತ ಹೇಳಿದ್ದಾರೆ. ವಾರ್ನರ್ ಬ್ರದರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಆರಾಮಂತ ಬಿಡ್ನ ರಿಜೆಕ್ಟ್ ಮಾಡಿ ಇನ್ನೂ ಬೆಟರ್ ಬಿಡ್ನ ತಗೊಂಡ್ ಬಾ ಅಂತ ಹೇಳ್ತಾ ಇದ್ದಾರೆ. ಜಪಾನ್ ಏನ್ ಹೇಳ್ತಾನೆ ಅಂದ್ರೆ, US ಎನರ್ಜಿಗೆ ನಾನು $38 ಬಿಲಿಯನ್ ಕಮಿಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ UK ನಲ್ಲಿ ಒಳ್ಳೆ ಸುದ್ದಿ, ಎಕ್ಸ್ಟರ್ನರ್ಗೆ ಕೆಲಸ ಇಲ್ಲದೆ ಒದ್ದಾಡೋಂಥ ಪರಿಸ್ಥಿತಿ 5.2 ಆಗಿದೆ. ಅದೇ ಸಮಯದಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ ಕೂತ್ಕೊಳ್ಳೋದನ್ನ ನೋಡಿದ್ರೆ ಅವನಿಗೆ ಸಿಟ್ಟು ಬರ್ತಿದೆ. ಇಂಡಿಯಾದಲ್ಲೂ ಕೆಲಸ ಇಲ್ಲದೆ ಇರೋಂಥರ ಪರಿಸ್ಥಿತಿ ಜಾಸ್ತಿ ಆಗಿದೆ. ಇಂಡಿಯಾದಲ್ಲಿ 5% ಇದೆ. ಇದೇ ಥರ ಟ್ರೆಂಡ್ ಕಂಟಿನ್ಯೂ ಆಯಿತು ಅಂದರೆ ಕೆಲಸ ಇಲ್ಲ ಅಂತ ಅನ್ನೋದು ಇನ್ನೂ ಪ್ರಾಮಿನೆಂಟಾಗಿ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಇದೆ ಸೆಕ್ಟ್ರು ಇನ್ನೂ ತುಂಬ ಮೋಸವಾಗಿರುತ್ತೆ. ಇದು ಹೇಗೆ ಅಂತಂದರೆ, ಒಂದು ಕಂಪನಿ ಆಲ್ರೆಡಿ ಈ ಫುಡ್ ಡೆಲಿವರಿನಲ್ಲಿ ಬರ್ತಾರಲ್ವಾ, ಅದಕ್ಕೆ ಒಂದು ರೋಬೋನ ರೆಡಿ ಮಾಡಿ ಬಿಟ್ಟಿದ್ದಾರೆ ಅಮೇರಿಕಾದಲ್ಲಿ. ಈ ಚಿಕಾಗೋ ಆ ಥರ ಊರುಗಳೆಲ್ಲ ಅದು ಹೋಗಿ ಡೆಲಿವರ್ ಮಾಡ್ತಾ ಇದೆ. ಆಯಿತು ಬೇರೆ ಆಗಿ ನೋಡುವಾಗ ಬೇರೆ ಆಗಿರೋವಾಗ ರೋಬೋನ ಎಗರಿಸಿ ಒದೆಯೋವಂಥದ್ದು, ಅಬ್ಯೂಸ್ ಮಾಡೋದೆಲ್ಲ ನಮಗೆ ಗೊತ್ತಾಗ್ತಾ ಇದೆ. ಏನು ಅಂತಂದರೆ, ಈ ಜನರಿಗೆ ಈ ರೋಬೋ ಮೇಲೂ ಈ AI ಮೇಲೂ ಒಂದು ಸಿಟ್ಟು ಬರ್ತಿದೆ ಅಂತ ಅನ್ನೋದು ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದರೆ ಅವ್ರ ಲೈಫ್ನ ಕಂಪ್ಲೀಟ್ ಆಗಿ ಬದಲಾಯಿಸ್ತಾ ಇದೆ ಇದು. ಒಟ್ಟಿನಲ್ಲಿ ಇವತ್ತು ನಮಗೆ ಒಂದು ಒಳ್ಳೆ ಸುದ್ದಿ, ಟಾಟಾ ಮೋಟಾರ್ಸು ITC ಒಂದು ಆಪರ್ಚುನಿಟಿ, ಇಷ್ಟು ದಿನ ತಾಳ್ಮೆ ಇದ್ದಂಥ ಇಂಡಿಯಲ್ಲಿ ಒಂದು ಒಳ್ಳೆ ಸುದ್ದಿ, ಗೋಲ್ಡ್ ಇಳಿತಾ ಇರುವಂಥದ್ದು ಒಂದು ಒಳ್ಳೆ ಸುದ್ದಿ. ನಮಗೆ ಸುದ್ದಿಗಳ ಮೇಲೆ ಒಳ್ಳೆ ಸುದ್ದಿಗಳೇ ಬರ್ತಾ ಇದೆ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಮೇಲ್ ID ಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ.